ಕಾಜೂರು ಕರ್ಣ ಅಂತ ಯಾರು ಹೆಸರಿಟ್ರು ಇದಕ್ಕೆ? ಅದಕ್ಕೆ ETF ಸರ್. ಇಲ್ಲಿ ಊರಿನ ಜನಗಳೆಲ್ಲ ರೌಡಿ ಅಂತ ಇಟ್ಟಿದ್ರು, ರೌಡಿ ರಂಗ ಅಂತ ಇಟ್ಟಿದ್ರು. ಕಾರಣನ ಅಡ್ಡ ಇದು ನಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಅವನ ಅಡ್ಡ ಇದು. ಕುವರ್ಪಲ್ಲಿ ಜಂಕ್ಷನ್ ಇಂದ ಹಿಡಿದು ಮಾದಾಪುರ ಗಂಟ ಇದೆ. ಯಾವುದು ಇದು? ಕೊತ್ತಾರಿ ಎಸ್ಟೇಟ್. ಕೊತ್ತಾರಿ ಎಸ್ಟೇಟ್ ಇದು ತುಂಬಾ ದೊಡ್ಡ ಎಸ್ಟೇಟ್. ಅಂದ್ರೆ ಇದ್ರೊಳಗೆ ಡೈಲಿ ಹೋಗ್ತಾ ಇದ್ದ ಸರ್. ನೋಡಿ ಆ ಲಾರಿ ಆನೆಗೆ ಏನಾಗುತ್ತೆ, ಸಡನ್ ಆಗಿ ಇಲ್ಲಿ ಬೀಳುತ್ತೆ, ಹೀಗೆ ಓಡುತ್ತೆ, ತಿರುಗಿ ಇಲ್ಲಿ ಹೋಗುತ್ತೆ, ಇದ್ರೊಳಗೆ ಹೋಗುತ್ತೆ. ಕರೆಕ್ಟಾ? ಇದ್ರೊಳಗೆ ಹೋಗುತ್ತೆ. ಅಂದ್ರೆ ಅವನು ಬೇರೆ ಇದಕ್ಕೆ ಹೋಗೋದಿಲ್ಲ, ಇದೇ ರೋಡಲ್ಲಿ ಇಲ್ಲೇ ಹೋಗೋದು. ಇದು ಅವನ ವಾಸಸ್ಥಳ. ಎಷ್ಟು ಕಿಲೋಮೀಟರ್, ಎಷ್ಟು ಗಂಟೆಗೆ ಹೊರಡೋನು ಇವನು? ಅವ್ನು ಸಂಜೆ ಹೋಗ್ತೀವಿ ಸರ್ ಇದ್ರೊಳಗೆ. ಸಂಜೆ 5:30 6 ಗಂಟೆ. 6 ಗಂಟೆಗೆ ಇದ್ರೊಳಗೆ ಹೋದ್ರೆ ಪುನಃ ಬೆಳಿಗ್ಗೆ 6 ಗಂಟೆಗೆ ವಾಪಸ್ ರಿಟರ್ನ್ ಇದ್ರೊಳಗೆ, ಫಾರೆಸ್ಟ್ ಒಳಗೆ. ಅವನು ಇನ್ನೊಬ್ಬ ಹೇಳಿದ್ರಲ್ಲ ಕಾಳಿಂಗ, ಅವ್ನು ಎಂಟ್ರಿ ಕೊಡೋದೇ ಕಮ್ಮಿ ಸರ್ ಈ ಕಡೆಗೆ. ಕಾಳಿಂಗ ಬರೋದೇ ಇಲ್ಲ. ಕಾಳಿಂಗ ಬರೋದು ಕಮ್ಮಿ ಈ ಕಡೆಗೆ. ಆಮೇಲೆ ಇವರು ಇದನ್ನು ತಂತಿ ಬೇಲಿನೂ ತೆಗೆದಿದ್ದಾರಲ್ಲ ಸರ್. ತಂತಿ ಬೇಲಿ ಫಸ್ಟ್ ಇದ್ದು ಇಲ್ಲಿ ಯಾವಾಗ ಒಂದು ಟೀಮ್ ಇತ್ತು ಸರ್. ಒಂದು 10 ರಿಂದ 12 ಆನೆಗಳದ್ದು ಒಂದು ಟೀಮ್ ಇದೆ ಇಲ್ಲಿ. ಆ ಟೀಮ್ ಮಾಮೂಲಿ ಇಲ್ಲಿ ಎಂಟ್ರಿ ಕೊಡ್ತಾ ಇದ್ದ ಟೈಮ್ ಅಲ್ವಾ, ಹಾಗೆ ಕರೆಂಟ್ ಎಲ್ಲ ತೆಗೆದಿದ್ದಾರೆ. ಮಾನ್ಯ ವೀಕ್ಷಕರೇ, ಇತ್ತೀಚೆಗೆ ಒಂದು ಕಾರ್ಯಾಚರಣೆ ನೀವು ಸೋಮಾರ್ಪೇಟೆ ಕಾಜೂರು ಭಾಗದಲ್ಲಿ ನೀವು ಕೇಳಿರ್ತೀರ. ಅದ್ಯಾವ್ದಂತ ಹೇಳಿದ್ರೆ, ಏನು ಕಾಜೂರು ಕರ್ಣ ಅಂತ ಹೇಳಿ ಒಂದು ಆನೆ ಹಿಡ್ದಂತದ್ದು. ಅದು ಸುಮಾರು ಚರ್ಚೆಗೂ ಗ್ರಾಸವಾಯ್ತು. ಒಂದು ಕಡೆ ದುಬಾರಿಯಲ್ಲಿ ಅದನ್ನ ನಿಲ್ಲಿಸಿ ಲಾರಿ ಮೇಲೆ ಇದ್ದಾಗನೇ ಅದಕ್ಕೆ ಒಂದು ಏಟು ಗುದ್ದಿಸ್ತಾರೆ. ಅದು ತುಂಬಾ ಸೌಮ್ಯ ಸ್ವಭಾವದ ಆನೆ, ಯಾರಿಗೂ ಇಲ್ಲಿವರೆಗೂ ತೊಂದರೆ ಕೊಟ್ಟಿಲ್ಲ ಅನ್ನುವಂಥದ್ದು ಸುಮಾರು ಜನರು ನನಗೆ ಫೋನ್ ಮಾಡ್ತಾ ಇದ್ರು. ಹೀಗಾಗಿ ನೋಡುವಾಗ ಎಲ್ಲಿ ಏನು ಅಂತ ಹೇಳಿ, ಯಾಕಂದ್ರೆ ಈಗ ನನ್ನ ಹಿಂದೆ ಏನ್ ಕಾಣ್ತಾ ಇದೆ ಪೂರ್ತಿ ನೀವು ನೋಡ್ಬೋದು, ಎಡವನಾಡು ಫಾರೆಸ್ಟ್, ಆ ಕಡೆ ಹಾರಂಗಿಯ ಬ್ಯಾಕ್ ವಾಟರ್ ಅಂತ ಹೇಳಿದ್ರೆ ಅದ್ರ ಹಿಂಭಾಗದಲ್ಲಿ ನೀವು ನೋಡ್ತಾ ಇರೋದು ಕೊಡಗು. ವಿಶೇಷವಂತ ಹೇಳಿದ್ರೆ ನನ್ನ ಎಡಭಾಗದಲ್ಲಿ, ಈ ಭಾಗದಲ್ಲಿ ನಾವು ನೋಡಿದಾಗ ಎಡವನಾಡು ಫಾರೆಸ್ಟ್ ನಿಮಗೆ ಕಾಣ್ತಾ ಇದೆ ಅಂತ ಹೇಳಿದ್ರೆ ಪೂರ್ತಿ ಅರಣ್ಯ ಪ್ರದೇಶ ನೋಡ್ಬೋದು. ಆನೆಗಳಿಗೆ ಎಷ್ಟು ಚೆನ್ನಾಗಿ ತಿನ್ಲಿಕ್ಕೆ ಜಾಗ ಎಲ್ಲವನ್ನು ಇದೆ ಅನ್ಸುತ್ತೆ ಇಲ್ಲಿ. ಅದೆಲ್ಲದಕ್ಕಿಂತ ವಿಶೇಷವಾಗಿ ಸುಮಾರು ಜನರು ಇಲ್ಲಿ ತುಂಬಾ ಕಡಿಮೆನೂ ಓಡಾಡ್ತಾ ಇದ್ದಾರೆ. ಆದ್ರೆ ಈ ಆನೆ ಅಂತ ಹೇಳಿದ್ರೆ ಕಾಜೂರು ಕರ್ಣ ಏನ್ ಮಾಡಿತ್ತು ಸಮಸ್ಯೆ ಅಂತ ಹೇಳಿ ನಾವಿವತ್ತು ಈ ಸ್ಥಳೀಯರಾದಂಥ ಶಶಿಕುಮಾರ್ ಅವರು ಇದ್ದಾರೆ. ಅವರು ಸರಿಸುಮಾರು ಒಂದು 20-25 ವರ್ಷದಿಂದ ಆನೆಗಳ ಹಿಂದೆನೇ ಓಡಾಡ್ತಾ ಇದ್ದಾರೆ. ಅವ್ರ ಹತ್ರನೇ ಕೇಳುವ. ಮೊನ್ನೆ ಇವರೇ ನಿಮ್ಮ ಏರಿಯಾದಲ್ಲಿ ಒಂದು ಕಾಜೂರು ಕರ್ಣ ಅಂತ ಆನೆ ಹಿಡಿದ್ರಲ್ಲ, ಏನದು, ಏನ್ ಮಾಡಿತ್ತು ಸಮಸ್ಯೆ ಇವ್ರೆ? ಸರ್ ಅದು ಯಾರಿಗೂ ಪ್ರಾಬ್ಲಮ್ ಮಾಡಿಲ್ಲ. ಕಾಜೂರು ಕರ್ಣ ಯಾರಿಗೂ ಪ್ರಾಬ್ಲಮ್ ಮಾಡಿಲ್ಲ. ಕಾಜೂರು ಕರ್ಣ ಏನಂತ ಹೇಳಿದ್ರೆ ರೋಡ್ ಸೈಡಲ್ಲಿ ಇರ್ತಿದ್ದ, ಒಂದು ಅದೇ ಪ್ರಾಬ್ಲಮ್ ಇದ್ದಿದ್ದು. ಬಟ್ ಯಾರ ಮೇಲೂ ಜನರ ಮೇಲೆ ಅಟ್ಯಾಕ್ ಮಾಡಿರೋದಾಗ್ಲಿ ಅಥವಾ ಗಾಡಿ ಮೇಲೆ ದಾಳಿ ಮಾಡಿರೋದಾಗ್ಲಿ ಯಾವ ಥರದ್ದು ಇದಿಲ್ಲ, ಅವನಿಗೆ ರಿಮಾರ್ಕ್ ಇಲ್ಲ. ಅವನದು ರಿಮಾರ್ಕ್ ಏನು ಅಂದರೆ ರೋಡ್ ಸೈಡಲ್ಲಿ ಇರ್ತಿದ್ದ ಅನ್ನೋದೊಂದು ಬಿಟ್ಟರೆ ಬೇರೆ ಏನಿಲ್ಲ. ಮದ ಬಂದ ಟೈಮಲ್ಲಿ ಒಂದು ಗೇಟ್ ಮುರಿದಿದ್ದು, ಅದು ಬಿಟ್ಟರೆ ಇನ್ನು ಫಾರೆಸ್ಟ್ ಗಾಡಿಗಳ ಮೇಲೆ ಅಟ್ಯಾಕ್ ಮಾಡಿದ್ದ ಬಿಟ್ಟರೆ, ಮದ ಬಂದಾಗ ಅದು ಬಿಟ್ಟರೆ ಯಾವ ಥರದ್ದು ಇದು ಮಾಡಿಲ್ಲ. ಅಧಿಕಾರಿಗಳು ಏನಂತ ಹೇಳಿದ್ರೆ, ಇದು ರೋಡ್ ಸೈಡಲ್ಲಿ ಇತ್ತಲ್ಲ, ಇದನ್ನೇ ಟಾರ್ಗೆಟ್ ಮಾಡಿ ಇಟ್ಕೊಂಡು ಹೋಗಿದ್ದಾರೆ. ಬಿಟ್ಟರೆ ದಾಳಿ ಮಾಡೋಂಥ ಆನೆಗಳನ್ನ ಬಿಟ್ಟು ದಾಳಿ ಮಾಡದಿರೋಂಥ ಆನೆಗಳನ್ನ ಇಟ್ಕೊಂಡು ಹೋಗಿದ್ದಾರೆ. ಅಲ್ಲ, ನೀವೀಗ ಹೇಳ್ತಾ ಇದ್ರೆ ದಾಳಿ ಮಾಡು ಆನೆ ಅಂತೇಳಿ, ಯಾವ್ದು ದಾಳಿ ಮಾಡೋ? ಕಾಳಿಂಗ ಅಂದ್ರೆ ಈಗ ಸರ್ ಕಾಳಿಂಗನೂ ಇದೆ, ಇದು ಇದೆ. ಬಟ್ ಎರಡು ಇಲ್ಲಿ ಅಂದ್ರೆ ಈ ಭಾಗದಲ್ಲಿ ಎರಡೇ ಆನೆ ಇರೋದು. ಈ ಬೆಲ್ಟಲ್ಲಿ ಎರಡೇ ಗಂಡಾನೆಗಳಿರೋದು. ಅಂದ್ರೆ ಈ ಎಡವನಾಡು ಫಾರೆಸ್ಟ್ ಅಲ್ಲಿ. ಇದು ಮಡಿಕೇರಿ ರೋಡ್ ಸರ್. ನಾವೀಗ ಮುಂದೆ ಹೋದ್ರೆ ಇಲ್ಲಿ ನಮಗೆ ಸೋಮಾರ್ಪೇಟೆಯಿಂದ ಮಡಿಕೇರಿ ರಸ್ತೆ ಅಲ್ಲಿ ಕಾಣಿಸ್ತಾ ಇರೋದು. ಮಡಿಕೇರಿ ರಸ್ತೆ ಬರುತ್ತೆ ಇದು. ಹೌದು, ಇದು ಮಡಿಕೇರಿ ರಸ್ತೆ. ನಾವು ಈಗ ಮೈನ್ ರೋಡ್ಗೆ ಎಂಟ್ರಿ ಆಗ್ತೀವಿ, ಮೈನ್ ಹೈವೇಗೆ ಎಂಟ್ರಿ ಆಗ್ತೀವಿ. ಈ ರೋಡಲ್ಲಿ ಈ ಬೆಲ್ಟಲ್ಲಿ ಎರಡೇ ಆನೆಗಳು. ಉಪಟಳ ಕೊಡಂತ ಆನೆಗಳು ಇರೋದು ನಮ್ಮ ಬಾಣವಾರದಲ್ಲಿ, ಬಾಣವಾರ ಹೆರೆಪರೆ ಆ ಸೈಡಲ್ಲಿ. ಅಲ್ಲಿ ರೈತರಿಗೆ ತುಂಬಾ ಹಿಂಸೆ ಕೊಡಂತ ಆನೆಗಳುಂಟು. ಯಾವುದು? ಹೆರೆಪರೆ ಬಾಣವಾರ ಸೈಡಲ್ಲಿ. ಯಾವ ಆನೆಗಳಿದಾವೆ ಅಲ್ಲಿ? ಬೇರೆ ಇಂಡಿಯಾ ಇದೆ ಸರ್. ಈ ಬೆಲ್ಟದಲ್ಲ ಅದು, ಆ ಬೆಲ್ಟೇ ಬೇರೆ. ಆ ಬೆಲ್ಟಲ್ಲಿ ಬೇರೆ ಹೆಚ್ಚು ಆನೆಗಳುಂಟು. ಗಂಡ ಆನೆಗಳುಂಟು, ಹೆಣ್ಣಾನೆಗಳುಂಟು, ಮರಿ ಹಾಕಿರೋ ಆನೆಗಳುಂಟು, ಎಲ್ಲ ಹೆಚ್ಚು ಆನೆಗಳುಂಟು. ಬಟ್ ಆ ಭಾಗದಲ್ಲಿ ಆನೆಗಳನ್ನ ಹಿಡಿದಿಲ್ಲ. ಅಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ ರೈತರು, ಬೆಳೆ ಪರಿಹಾರ ಕೊಡಿ ಅಂತ ಫಾರೆಸ್ಟ್ ಆಫೀಸ್ ಮುಂದೆ ಸ್ಟ್ರೈಕ್ ಮಾಡಿದ್ದಾರೆ. ಬಟ್ ಯಾವುದೇ ಉಪಯೋಗ ಆಗಿಲ್ಲ. ಅಲ್ಲಿ ಬಿಟ್ಟು ಆನೆಗಳನ್ನ ಹಿಡಿಯೋದು, ಇಲ್ಲಿ ರೋಡ್ ಸೈಡಲ್ಲಿ ಇದ್ದಿದ್ದು ಮಾಮೂಲಿ ಒಂದು ಪಾಪದ ಆನೆನ ಹಿಡ್ಕೊಂಡು ಹೋಗಿದ್ದಾರೆ ಮೊನ್ನೆ. ಅಲ್ಲ, ಈಗ ಕಾಜೂರು ಕರ್ಣ ಅಂದ್ರಲ್ಲ, ಅದನ್ನ ಯಾವತ್ತಿಂದ ನೀವು ನೋಡ್ತಾ ಇದ್ರೆ? ಯಾವ ರೀತಿ ಆನೆ ಅದು? ನಾನೊಂದು 3 ವರ್ಷದಿಂದ ನೋಡ್ತೇನೆ. ಯಾವಾಗ ಬಂತದ ಈ ಭಾಗಕ್ಕೆ? ಅದು 3 ಎಲೆಕ್ಷನ್ಗೆ ಒಂದು ವರ್ಷ ಮುಂಚೆಯಿಂದ ಇಲ್ಲೇ ಇದೆ. ಈಗ ML ಎಲೆಕ್ಷನ್ ಆಯ್ತಲ್ಲ, ಲಾಸ್ಟ್ ML ಎಲೆಕ್ಷನ್, ಆ ಎಲೆಕ್ಷನ್ಗೆ 1 ವರ್ಷ ಮುಂಚೆಯಿಂದ ಇಲ್ಲೇ ಇದೆ. ಇದೇ ರೋಡಲ್ಲಿ ಇದೆ. ಈ ರೋಡಲ್ಲಿ ರೋಡ್ ಸೈಡಲ್ಲೇ ಸಿಗ್ತಾ ಇರ್ತಿತ್ತು ನಿಮಗೆ. ನಾನು ಮುಂದೆ ತೋರಿಸ್ತೀನಿ ಅದು ಇರೋ ಜಾಗನ. ಆ ರೋಡಲ್ಲೇ ಇರ್ತು. ಬಟ್ ಅದನ್ನ ಟಾರ್ಗೆಟ್ ಮಾಡಿದ್ದು ಏನಕ್ಕೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಈಗ ಆಲ್ರೆಡಿ ನಮ್ಮಲ್ಲಿ ನೋಡಿದ್ರೆ ನಾವು ಅಂಕಿಅಂಶಗಳು ನೋಡ್ಬೇಕು, 106 ಆನೆಗಳು, ಸಾಕಿದ ಆನೆಗಳಿದ್ದಾವೆ. 106 ಆನೆಗಳು ಇದ್ರೂ ಇದನ್ನು ಯಾಕೆ ಹಿಡಿದ್ರು? ಅದು ಉಪಯೋಗಿಸ್ಕೊತಿರೋದು 25 ರಿಂದ 26 ಆನೆಗಳು ಮಾತ್ರ ನಮ್ಮ ಸರ್ಕಾರದಲ್ಲಿ ಉಪಯೋಗಿಸ್ಕೊತಿರೋದು ಸಾಕಿದ ಆನೆಗಳಲ್ಲಿ. ಅಲ್ಲ, ಈ ಆನೆ ಯಾವತ್ತಿಂದ ನೀವು ಮೊದಲು ನೋಡಿದ್ದು? ಯಾವತ್ತು ಕಾಜೂರು ಕರ್ಣನ? ಒಂದು 3 ವರ್ಷ ಹಿಂದೆ. ಹೇಗಿತ್ತಿದು? ಏನಾಯ್ತು ಕತೆಗಳಿದ್ರದ್ದು? ಸರ್ ಏನಿಲ್ಲ ಸರ್, ಆಗಿಂದ ಏನು ಪ್ರಾಬ್ಲಮ್ ಇಲ್ಲ. ರೋಡ್ ಸೈಡಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಪೋಸ್ ಕೊಡ್ತಿದ್ದ ಬಿಟ್ಟರೆ ಬೇರೆ ಏನು ಯಾರಿಗೂ ಏನು ಪ್ರಾಬ್ಲಮ್ ಮಾಡಿಲ್ಲ. ನಾವು ಆಗ್ಲಿಂದ ನೋಡ್ಕೊಂಡೇ ಬೆಳೆದಿದ್ದೀವಿ. ಪ್ರತಿಯೊಬ್ಬರು ಇಲ್ಲಿ ನಮ್ಮ ಮಡಿಕೇರಿ ಸೋಮವಾರಪೇಟೆ ತಿರುಗಂತವ್ರು ಪ್ರತಿಯೊಬ್ಬರು ನೋಡ್ತಾ ಇರ್ತಾರೆ. ಹೀಗೆ ನೀರು ಇದೆಲ್ಲ ಓಡಾಡ್ತಾ ಇತ್ತು? ಹಾಂ, ಎಲ್ಲ ಕಡೆ ಓಡಾಡ್ತಾರೆ ಸರ್. ಇಲ್ಲಿ ಬ್ಯಾಕ್ ವಾಟರ್ ಅಲ್ಲ ಇದು. ಇಲ್ಲಿ ರೆಗ್ಯುಲರ್ ಬರ್ತಾ ಇತ್ತು. ಈಗ ಸ್ವಲ್ಪ ಬ್ಯಾರಿಕೇಡ್ ಮಾಡಿದ್ದಾರೆ, ರೈಲ್ವೆ ಕಂಬಿ ಹಾಕಿ ಬ್ಯಾರಿಕೇಡ್ ಮಾಡಿದ್ದಾರೆ. ಯಾವಾಗ ಪ್ರಥಮವಾಗಿ ನೀವು ಕಾಜೂರು ಕರ್ಣ ಸಮಸ್ಯೆ ಮಾಡಿದ್ದು ಹೇಳಿ, ಇನ್ಸಿಡೆಂಟ್ ನೆನಪಿದ್ರೆ?
ಸರ್ ಕಾಜೂರು ಕರ್ಣ ಸಮಸ್ಯೆ ಮಾಡಿರೋದಂದ್ರೆ ಅವನು ಮಧ್ಯದಲ್ಲಿದ್ದಾಗ ಫಾರೆಸ್ಟ್ ಆಫೀಸ್ ಮುಂಭಾಗಕ್ಕೆ ಬಂದು ಬೈಕ್ಗಳ ಮೇಲೆ ದಾಳಿ ಮಾಡಿದ್ದ. ಅದೊಂದೇ ಒಂದು ರಿಮಾರ್ಕ್ ಇರುತ್ತೆ. ಅದು ಬಿಟ್ಟರೆ ಬೇರೆ ಯಾವ ಥರ ದಾಳಿನೂ ಮಾಡಿಲ್ಲ ಅವನು. ಮತ್ತು ಒಂದ್ಸರಿ ಟ್ರಾಫಿಕ್ ಜಾಮ್ ಮಾಡಿದ ಅಂದ್ರಲ್ಲ, ಟ್ರಾಫಿಕ್ ಜಾಮ್ ಮಾಡಿದ್ದು ಅಂತ ಹೇಳಿದ್ರೆ ಸರ್, ಅದು ಎಲೆಕ್ಷನ್ ಟೈಮಲ್ಲಿ ಹೆವಿ ವೆಹಿಕಲ್ ಓಡಾಡ್ತಿದ್ದಾಗ ಕ್ಯಾನೋಸ್ ಟೈಮಲ್ಲಿ ಆಗ ಬಂದು ನಟ್ಟು ರೋಡಲ್ಲಿ ನಿಂತಿದ್ದ ಮದ ಟೈಮ್. ಆಗ ಆ ಟೈಮಲ್ಲಿ ನಿಂತಿದ್ದು ಬಿಟ್ಟರೆ ಮತ್ತಿನ್ಯಾವತ್ತು ದಾರಿಲಿ ನಿಂತು ಗಾಡಿಗಳನ್ನ ಅಡ್ಡ ಹಾಕಿ ದಾಳಿ ಮಾಡಿದ್ದು ಯಾವ ಉದಾಹರಣೆನೂ ಇಲ್ಲ. ಒಂದು ಉದಾಹರಣೆ ಇಲ್ಲ. ಏನಾಗಿತ್ತು ಅವತ್ತು ಆ್ಯಕ್ಚುಲಿ? ಯಾವತ್ತು ಎಲೆಕ್ಷನ್ ದಿವಸ ಏನಾಗಿತ್ತು? ಸಮಸ್ಯೆ ಏನಾಗಿತ್ತು? ನಟ್ಟು ರೋಡಲ್ಲಿ ನಿಂತಿದ್ದಷ್ಟೇ. ನಿಂತು ಯಾವ ಗಾಡಿ ಮೇಲೂ ದಾಳಿ ಮಾಡಿಲ್ಲ. ಅವ್ನು ದಾಟಗಂಟ ಗಾಡಿಗಳು ನಿಲ್ಸ್ಕೊಂಡ್ರು, ಅವ್ನು ದಾಟದ ಮೇಲೆ ಎರಡು ಸೈಡ್ ಟ್ರಾಫಿಕ್ ಓಪನ್ ಆಗಿದೆ. ಇನ್ನೊಂದು ಸರಿ ಅವ್ನು ಬೋರ್ಡ್ ಕೀಳೋದು ಒಂದು ಕಡೆ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದೇನದು ಸರಿ? ಹೆಂಗೆ ಅಂತ ಹೇಳಿದ್ರೆ, ಈಗ ಅದು ಮೈನ್ ಇರೋಂಥ ಮೇನ್ ರೋಡು ಮಡಿಕೇರಿ ರೋಡು. ಆ ರೋಡಲ್ಲಿ ವೆಹಿಕಲ್ ಈ ವೆಹಿಕಲ್ಗಳು ತುಂಬ ಜಾಸ್ತಿ ಆದಾಗ ಅವನಿಗೆ ಹಿರಿಟೆಕ್ಕಾಗಿ ಅದನ್ನ ಕಿತ್ತುಬಿಟ್ಟು ಅದು ಈ ಭಾಗದಲ್ಲೇ ಕಿತ್ತಿದ್ದು, ಈ ಲೈನಲ್ಲೇ ಕಿತ್ತಿದ್ದು ಅವನು. ಈ ಲೈನಲ್ಲೇ ಬೋರ್ಡ್ ಕಿತ್ತಾಕ್ಬಿಟ್ಟು ಹೋಗಿದ್ದು. ಮೈನ್ ರೋಡಲ್ಲಿ ಅಲ್ಲ ಅವನು. ಮೈನ್ ರೋಡಲ್ಲೂ ಗಲಾಟೆ ಮಾಡಿದ್ದಲ್ಲ, ಈ ಭಾಗದಲ್ಲ. ಈಗ ನಿಮ್ಗೆ ಏನು ಎಡಭಾಗದಲ್ಲಿ ಏನು ಕಾಣ್ತುಂಟು, ಈ ಭಾಗದಲ್ಲೇ ಕಿತ್ತಾಕ್ಬಿಟ್ಟು ಹೋಗಿದ್ದು ಅವನು. ಬೋರ್ಡ್ ಕಿತ್ತಾಕ್ ಹೋಗಿ ಬಿಟ್ಟರೆ ಇನ್ನು ಆ ರೋಡಲ್ಲಿ ಅವನು ಇರ್ತಿದ್ದ ರೋಡಲ್ಲಿ ಯಾವತ್ತೂ ಗಲಾಟೆ ಮಾಡಿಲ್ಲ. ಅಂದ್ರೆ ಜನರ ಮುಂದೆನೇ ಇರ್ತಿದ್ದ, ಓಡಾಡ್ತಿದ್ದ. ಆದ್ರೆ ಯಾವತ್ತೂ ಗಲಾಟೆ ಮಾಡೋದಿಲ್ಲ. ಅವನದು ಜಾಗ ಯಾವುದು ಅಂತ ಹೇಳಿದ್ರೆ ಫಾರೆಸ್ಟಿಂದ ಕೊತ್ತಾರೆ ಎಸ್ಟೇಟ್ ಬಿಟ್ಟಂಗೆ ಬೆಳಗ್ಗೆ ಬಂದು ಪುನಃ ಫಾರೆಸ್ಟ್. ಈ ಆನೆನ ನೀವು ಅಂತ ಹೇಳಿದ್ರೆ ಕಾಜೂರು ಕರ್ಣ ಅಂತ ಯಾರ ಹೆಸರಿಟ್ರಿ ಇದಕ್ಕೆ? ಅದಕ್ಕೆ ETF ಸರ್. ಇಲ್ಲಿ ಊರಿನ ಜನಗಳೆಲ್ಲ ರೌಡಿ ಅಂತ ಇಟ್ಟಿದ್ರು, ರೌಡಿ ರಂಗ ಅಂತ ಇಟ್ಟಿದ್ರು. ಬಟ್ ETF ಅವರೆಲ್ಲ ಇವನು ಕರ್ಣ ಅಂತ ಹೇಳ್ಬಿಟ್ಟು ಕಾಜೂರು ಕರ್ಣ ಅಂತ ನಾಮಕರಣ ಮಾಡಿದ್ರು. ಸೊ ಇನ್ನೂವರೆಗೂ ಯಾರನ್ನು ತುಳಿದಿಲ್ಲ, ಏನು ಮಾಡಿಲ್ಲ. ಯಾರು ಮನುಷ್ಯರ ಮೇಲೆ ಯಾರ ಮೇಲೆ ಮಾಡಿಲ್ಲ, ಯಾರ ಮೇಲೆ ದಾಳಿ ಮಾಡಿಲ್ಲ ಸರ್. ಈಗ ನೀವು ಹೇಳ್ತಾ ಇದ್ರ ಕರ್ಣ ಎಡವನಾಡು ಫಾರೆಸ್ಟ್ ಅಲ್ಲಿದ್ದ ಅಂತ ಹೇಳಿ. ಈಗ ನಮ್ಮ ಹಿಂದೆ ನೋಡಿದ್ರೆ ಫಾರೆಸ್ಟ್ ಆಫೀಸ್ ಇಲ್ಲಿ ಬೋರ್ಡ್ ಕಿತ್ತಾಕ್ತಾನೆ ಸರ್. ಬೋರ್ಡ್ ಕಿತ್ತಾಕಿದ್ದು ನೀವು ನೋಡಿರ್ತೀರ. ಅವ್ನು ಬೈಕ್ ಮೇಲೆ ದಾಳಿ ಮಾಡಿದ್ದು ಮದ ಬಂದಾಗ. ಅದು ಇದೇ ಭಾಗ, ಅದೇ ಆಫೀಸ್. ಆ ಆಫೀಸ್ ಮೇಲೇ ಅವ್ನು ದಾಳಿ ಮಾಡಿದ್ದು. ಈಗ ಇದೇನಿದು ಸರ್? ಇದು ಎಸ್ಟೇಟು, ಕೊತ್ತಾರಿ ಎಸ್ಟೇಟ್ ಅಂತ. ಇದು ತುಂಬ ದೊಡ್ಡ ಎಸ್ಟೇಟು. ಇದು ತುಂಬ ದೊಡ್ಡ ಎಸ್ಟೇಟ್ ಅಂದರೆ ಇದು ಮಾದಾಪುರ ಗಂಟ ಇದೆ. ಕುವರ್ಕೊಲ್ಲಿ ಜಂಕ್ಷನ್ ಇಂದ ಹಿಡಿದು ಮಾದಾಪುರ ಗಂಟ ಇದೆ. ಯಾವುದು ಇದು? ಕೊತ್ತಾರಿ ಎಸ್ಟೇಟ್. ಕೊತ್ತಾರಿ ಎಸ್ಟೇಟ್ ಇದು ತುಂಬ ದೊಡ್ಡ ಎಸ್ಟೇಟ್. ಅಂದ್ರೆ ಇದ್ರೊಳಗೆ ಡೈಲಿ ಹೋಗ್ತಾ ಇದ್ದ ಸರ್. ನೋಡಿ ಆ ಲಾರಿ ಕಾಣ್ತಿದಲ್ಲ ನಿಮಗೆ, ಆ ಬ್ಯಾಕ್ ಸೈಡ್ ಲಾರಿ ಅಲ್ಲೇ ಓಪನ್ ಇದೆ, ಗೇಟ್ ಓಪನ್ ಇದೆ. ಅಲ್ಲಿಂದ ಬರ್ತಿದ್ದ, ಇದೇ ರೋಡಲ್ಲಿ ಹೋಗ್ತಿದ್ದ, ರಿಟರ್ನ್ ಬಂದು ಇದರಲ್ಲಿ ಒಳಗೆ ಹೋಗ್ತಿದ್ದ. ಓಹೋ. ಅಂದ್ರೆ ಅವನು ಬೇರೆ ಇದಕ್ಕೆ ಹೋಗೋದಿಲ್ಲ, ಇದೇ ರೋಡಲ್ಲಿ ಇಲ್ಲೇ ಹೋಗೋದು. ಇದು ಅವ್ನು ವಾಸಸ್ಥಳ. ಎಷ್ಟು ಕಿಲೋಮೀಟರ್, ಎಷ್ಟು ಗಂಟೆಗೆ ಹೊರಡೋನು ಇವನು? ಅವ್ನು ಸಂಜೆ ಹೋಗ್ತೀವಿ ಸರ್ ಇದ್ರೊಳಗೆ. ಸಂಜೆ 5:30 6 ಗಂಟೆ. 6 ಗಂಟೆಗೆ ಇದ್ರೊಳಗೆ ಹೋದ್ರೆ ಪುನಃ ಬೆಳಿಗ್ಗೆ 6 ಗಂಟೆಗೆ ವಾಪಸ್ ರಿಟರ್ನ್ ಇದ್ರೊಳಗೆ, ಫಾರೆಸ್ಟ್ ಒಳಗೆ. ಹೌದಾ? ರಾತ್ರಿ ಇಲ್ಲಿ, ಡೇ ಇಲ್ಲಿ. ಆಗಿತ್ತು ಆ ವಿಡಿಯೋ. ಅದು ಬೋರ್ಡ್ ಕಿತ್ತಾಕಿದ್ದೆ ಎಲ್ಲಿ ಸರ್? ಅದು ಸರ್ ಬೋರ್ಡ್ ಕಿತ್ತಾಕಿದ್ದು ಇದೇ ರೋಡಲ್ಲಿ. ಏನದು? ಅವ್ನು ನೇಮ್ ಬೋರ್ಡ್ ಕಿತ್ತಾಕ್ಬಿಟ್ಟು ಹೋಗ್ತಾನಲ್ಲ ಕಾರಣ, ಅದು ಮಧ್ಯದಲ್ಲಿ ಇದ್ದಾಗ ಸರ್. ಅದು ಮಧ್ಯದಲ್ಲಿ ಇಲ್ದಾಗಲ್ಲ, ಮಧ್ಯದಲ್ಲಿ ಇದ್ದಾಗ. ನೀವು ಇನ್ನೊಂದು ವಿಡಿಯೋ ನೋಡಿರ್ತೀರ ಕರ್ಣಂದು. ಫಾರೆಸ್ಟ್ ಆಫೀಸ್ ಮುಂಭಾಗ ಬಂದು ಅವ್ರ ಬೈಕ್ಗಳ ಮೇಲೆ ದಾಳಿ ಮಾಡ್ತಾನೆ. ಅದು ಇಲ್ಲಿ ಇದೇ ಫಾರೆಸ್ಟ್ ಅಲ್ಲೇ ದಾಳಿ ಮಾಡ್ತಾನೆ. ಅಲ್ಲಿಂದನೇ ಸೀದಾ ಎಂಟ್ರಿ ಆಗಿ ಪುನಃ ಅದರೊಳಗೆ ಎಂಟ್ರಿ ಆಗ್ತಾನೆ. ಇದೇ ಫಾರೆಸ್ಟ್ ಆಫೀಸ್. ಇದೇ ಫಾರೆಸ್ಟ್ ಆಫೀಸು. ಅಲ್ಲಿ ದಾಳಿ ಮಾಡಿ ಅವನು ದಾಳಿ ಮಾಡಕ್ ಬರೋದು ಈ ರೋಡಿಂದ. ಎಲ್ಲಿ? ಇಲ್ಲಿಂದ ಈ ಎಸ್ಟೇಟಿಂದ ಬರ್ತಾನೆ. ಎಸ್ಟೇಟಿಂದ ಬಂದು ಸೀದಾ ಆಫೀಸ್ ಹತ್ರ ಹೋಗ್ತಾನೆ, ಅಲ್ಲಿ ದಾಳಿ ಮಾಡ್ತಾನೆ, ಸೀದಾ ರಿಟರ್ನ್ ಫಾರೆಸ್ಟ್ ಒಳಗೆ ಹೋಗ್ತಾನೆ. ಸಂಜೆ 6 ಗಂಟೆಯಿಂದ 7 ಗಂಟೆ. 6 ಗಂಟೆಯಿಂದ ನೋಡಿ ಅಲ್ಲಿಂದ ಸರ್. ಅವನು ಅಲ್ಲಿಂದ ಬರ್ತಾನೆ, ಬಂದೊಂದು ಮಾಮೂಲಿ ದಾರಿ, ಇದೇ ದಾರಿ. ಈ ದಾರಿಲಿ ಹೋಗ್ತಾನೆ, ಈ ದಾರಿಲಿ ಹೋಗಿ ಬೆಳಗ್ಗೆ ರಿಟರ್ನ್ ಬಂದು ಈ ದಾರಿಲಿ ವಾಪಸ್ ಹೋಗ್ತಾನೆ ಫಾರೆಸ್ಟಿಗೆ. ಏನಿರುತ್ತೆ ವಿಶೇಷ ಇದ್ರೊಳಗೆ ಅಂತ? ಏನಿದೆ ಅಂತ ಹೇಳಿದ್ರೆ ಅವ್ನಿಗೆ ತಿನ್ನಂತ ಫುಡ್ಗಳು ಸಿಗುತ್ತೆ ಸರ್. ಲೈನ್ಗಳಿದೆ ಇದರೊಳಗೆ. ಇದು 1000 ಜನ ಕೆಲಸ ಮಾಡ್ತಾರೆ ಎಸ್ಟೇಟಲ್ಲಿ. ದೊಡ್ಡ ಎಸ್ಟೇಟ್, ತುಂಬ ದೊಡ್ಡ ಎಸ್ಟೇಟ್ ಇದು. ಇದರೊಳಗೆ ಏನಂದ್ರೆ ಬಾಳೆ ಗೀಳೆ ತರಕಾರಿ ಎಲ್ಲ ಅವ್ರು ಸ್ವಂತಕ್ಕೆ ಬೆಳ್ಕೊಂಡಿರ್ತಾರೆ ಅಲ್ಲಿ ಒಳಗೆ. ಅದನ್ನ ತಿನ್ಕೊಂಡು ವಾಪಸ್. ಅಂದ್ರೆ ಅಷ್ಟು ದೊಡ್ಡ ಎಸ್ಟೇಟ್ ಎಲ್ಲಿವರೆಗಿದೆ ಇದು ಸರ್? ಇದು ಕುವಾರ್ಕೊಲ್ಲಿಂದ ಮಾದಾಪುರ ಗಂಟೆ ಇದೆ ಸರ್. 1000 ಎಕರೆ ಇದೆ. 1000 ಎಕರೆ. ಏನು ಎಸ್ಟೇಟ್ ಹೆಸರು ಇದು? ಕುವಾರ್ಕೊಲ್ಲಿ ಎಸ್ಟೇಟ್. ತುಂಬಾ ಹೆಸರುವಾಸಿ. ಅಂದ್ರೆ 1000 ಎಕರೆಯಲ್ಲಿ ಇದು ಟಾಟಾ ಕಂಪ್ನಿ ಸೇರಿ ಸರ್. ಎಷ್ಟು ಆನೆಗಳಿದಾವೆ ಸರ್? ಇದಕ್ಕೆ ಎಂಟ್ರಿ ಕೊಡಂತ ಆನೆ ಮುಂದೆ ಈಗ ರೆಗ್ಯುಲರ್ ಆಗಿ ಎಂಟ್ರಿ ಕೊಡ್ತಿದ್ದಾನೆ ಇವನೊಬ್ಬನೇ, ಕರ್ಣನೇ. ಇನ್ನು ಬಾಕಿ ಆನೆಗಳು ಈ ಬೆಲ್ಟಲ್ಲೇ ಇದೆ ಅಲ್ಲ, ಫಾರೆಸ್ಟ್ ಅಲ್ಲೇ. ಅವನು ಇನ್ನೊಬ್ಬ ಹೇಳಿದ್ರಲ್ಲ ಕಾಳಿಂಗ, ಅವ್ನು ಎಂಟ್ರಿ ಕೊಡೋದೇ ಕಮ್ಮಿ ಸರ್ ಈ ಕಡೆಗೆ. ಕಾಳಿಂಗ ಬರೋದೇ ಇಲ್ಲ. ಕಾಳಿಂಗ ಬರೋದು ಕಮ್ಮಿ ಈ ಕಡೆಗೆ. ಆಮೇಲೆ ಇವರು ಇದನ್ನು ತಂತಿ ಬೇಲಿನೂ ತೆಗೆದಿದ್ದಾರಲ್ಲ ಸರ್? ತಂತಿ ಬೇಲಿ ಫಸ್ಟ್ ಇದ್ದು ಇಲ್ಲಿ ಯಾವಾಗ ಒಂದು ಟೀಮ್ ಇತ್ತು ಸರ್. ಒಂದು 10 ರಿಂದ 12 ಆನೆಗಳದ್ದು ಒಂದು ಟೀಮ್ ಇದೆ ಇಲ್ಲಿ. ಆ ಟೀಮ್ ಮಾಮೂಲಿ ಇಲ್ಲಿ ಎಂಟ್ರಿ ಕೊಡ್ತಾ ಇದ್ದ ಟೈಮ್ ಅಲ್ವಾ, ಹಾಗೆ ಕರೆಂಟ್ ಎಲ್ಲ ತೆಗೆದಿದ್ದಾರೆ. ಬಂದು ಎಲ್ಲೂ ಇಲ್ಲ ನೋಡಿ, ನೀವು ಎಲ್ಲೂ ಬೇಕಾದ್ರೆ ನೋಡ್ಬೋದು. ಇದನ್ನ ಎಲ್ಲೂ ಕರೆಂಟ್ ಇಲ್ಲ. ಫಸ್ಟ್ ಉದ್ದಕ್ಕೂ ಇತ್ತು, ಕರೆಂಟ್ ಇತ್ತು. ಬೇಲಿಂದ ಹೊರಗಡೆ ಕರೆಂಟ್ ಹಾಕಿದ್ರು, ತೆಗೆದ್ರು. ಇದು ಅಂತ ಹೇಳಿದ್ರೆ ನೀವು ಹೇಳ್ತಾ ಇರ ಇಲ್ಲಿಂದ ತಗೊಂಡು ಮತ್ತೆ ಇದು ಎಡವನಾಡು ಫಾರೆಸ್ಟ್ ಇದು? ಹೌದು ಸರ್. ಇದ್ರದ್ದು ನಮ್ಮ ಮಡಿಕೇರಿ ರೋಡ್ ಇದು. ಇದು ಕುವರ್ಕೊಲ್ಲಿಂದ ಕೆಳಭಾಗ ಇದು ಫುಲ್ಲು. ಇದು ಎಡವನಾಡು ಫಾರೆಸ್ಟ್. ಇದು ಎಡವನಾಡು ಫಾರೆಸ್ಟ್. ಈ ಅರಣ್ಯಕ್ಕೆ ಅವನು ಎಂಟ್ರಿ ಕೊಡ್ತಾನೆ. ಹೌದು, ಈ ಅರಣ್ಯಕ್ಕೆ ಎಂಟ್ರಿ ಕೊಡ್ತಾನೆ. ಕಾರಣನ ಅಡ್ಡ ಇದು ನಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಅವನ ಅಡ್ಡ ಇದು. ಕರ್ಣನ ಅಡ್ಡ ಇದು. ಅವನು ಇಲ್ಲಿಂದ ಸರ್ ಈ ಆಫೀಸಿಂದ ಮುಂದೆ ನಿಮ್ಗೆ 1.5 ಕಿಲೋಮೀಟರ್ ಗಂಟ ಎಸ್ಟೇಟ್ ಇದೆ.
ಈ ಬೆಲ್ಟಲ್ಲೇ ಇರ್ತಿದ್ದ. ಯಾವಾಗಲೂ ಜನಗಳ ಪೋಸ್ ಕೊಟ್ಕೊಂಡು ತಿರುಗ್ತಿದ್ದು ಇದೇ ಭಾಗದಲ್ಲಿ. ಆಮೇಲೆ ಅಲ್ಲಿ ಹೇಗಾದ್ರೂ ಇದು ಇದೆ ಅಲ್ಲ, ಬ್ಯಾರಿಕೇಡ್ ಇದೆ. ಬ್ಯಾರಿಕೇಡ್ ಇದೆ ಸರ್. ಅವನಿಗೆ ದಾಟಕ್ಕೆ ಜಾಗನೂ ಇದೆ, ಅಲ್ಲಿ ಎಂಟ್ರೆನ್ಸ್ ಇದೆ. ಅವನಿಗೆ ಹೋಗ್ಲಿಕ್ಕೆ ಬರೋಕ್ಕೆ ಅಂತ ಅಲ್ಲೊಂದು ಗೇಟ್ ಇದೆ, ಅಲ್ಲೇ ಬರ್ತಿದ್ದ, ಅಲ್ಲೇ ಹೋಗ್ತಿದ್ದ. ಆ ಡಾಟ್ ಮಾಡ್ದಾಗ ಓಡೋಗ್ತಾನಲ್ಲ ನಿಲ್ಸಿದ್ದು. ಮಾನ್ಯ ವೀಕ್ಷಕರೇ, ಇತ್ತೀಚೆಗೆ ಕೊಡಗಿನ ಕಾರ್ಯಾಚರಣೆ ಅಂದ್ರೆ ಸೋಮಾರ್ಪೇಟೆಯಲ್ಲಿ ಒಂದು ಕಾರ್ಯಾಚರಣೆ ಆಗುತ್ತೆ. ಸುಮಾರು ವಿಶೇಷ ಅಂತ ಹೇಳಿದ್ರೆ ಕಾಜೂರಿನ ಕರ್ಣ ಅಂತ ಹೇಳಿ ಒಂದು ಅದ್ಭುತವಾದ ದಂತ ಇರುವಂತ ಆನೆಯನ್ನ ಹಿಡಿತಾರೆ. ನೀವೆಲ್ಲ ನೋಡಿರ್ತೀರಾ, ತುಂಬಾ ದೊಡ್ಡ ಮಟ್ಟದಲ್ಲಿ ಇದು ಸುದ್ದಿ ಆಗುತ್ತೆ ಈ ಆನೆ ಹಿಡಿದಂಥದ್ದು. ಸೊ ಹೀಗಾಗಿ ಈ ಆನೆ ಎಲ್ಲಿ ಹಿಡಿತಾರೆ ಅಂತ ಹೇಳಿ ನಾವು ಬಂದ ಕೂಡಲೇ ಆ ವಿಶೇಷ ಜಾಗ ಅಂತ ಹೇಳಿದ್ರೆ ಒಂದು ಜೀಪ್ ಅಂತ ಹೇಳಿದ್ರೆ ಒಂದು ಅರಣ್ಯ ಇಲಾಖೆ ಜೀಪ್ನಲ್ಲಿ ಕೂತ್ಕೊಂಡು ಡಾಟ್ ಮಾಡ್ತಾರೆ. ಆ ಡಾಟ್ ಮಾಡುವಂಥ ಜಾಗ ಇದನ್ನೇ ನೀವು ನೋಡ್ಬೋದು. ಅದಾದ ನಂತರ ಕಾಜೂರು ಕರ್ಣ ಈ ಎಸ್ಟೇಟಲ್ಲಿ ಇರ್ತಾನೆ. ಸೊ ಇಲ್ಲೇ ಸ್ಥಳೀಯರಾದಂಥ ಶಶಿಕುಮಾರ್ ಅವರು ಇರ್ತಾರೆ. ಹೀಗಾಗಿ ನಾವು ಅವ್ರ ಹತ್ರನೇ ಕೇಳುವ, ಅವತ್ತು ಹೇಗಾಯಿತು ಕಾರ್ಯಾಚರಣೆ, ಏನಾಯಿತು, ಯಾಕಂತ ಹೇಳಿದ್ರೆ ಕಾಜೂರು ಕರ್ಣ ಇಲ್ಲಿವರೆಗೆ ಯಾರಿಗೆಲ್ಲ ಸಮಸ್ಯೆ ಮಾಡಿದ್ದ, ಸುಮಾರು ಜನ ಹೇಳೋ ಪ್ರಕಾರ ಯಾವತ್ತೂ ಸಮಸ್ಯೆ ಮಾಡಿಲ್ಲ ಅಂತೇಳಿ. ಇನ್ನೊಂದು ಕರಿಯ ಅನ್ನೋನು ಅದ್ಭುತವಾದ ಆನೆ, ಇನ್ನೊಂದು ಕಾಳಿಂಗ ಅಂತ ಆನೆ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಆನೆಗಳು ಯಾವುದು, ಎಲ್ಲಿಂದ ಬಂದು, ಇದ್ರ ವಿಶೇಷತೆ ಏನಂತ ಇವತ್ತು ಕೇಳ್ತಾ ಹೋಗುವ. ಸರ್, ಈಗ ಮೊನ್ನೆ ಆನೆ ಕಾರ್ಯಾಚರಣೆ ಆಯ್ತಲ್ಲ ಶಶಿಕುಮಾರ್ ಅವರೇ, ಎಲ್ಲಿ ಏನಾಯ್ತದ ಆ್ಯಕ್ಚುಲಿ? ಡಾಟ್ ಮಾಡ್ತಾರಲ್ಲ ಒಂದು ಜೀಪಲ್ಲಿ ಕುತ್ಕೊಂಡು. ಸರ್, ಜೀಪ್ ನಿಲ್ಸ್ಕೊಂಡಿದ್ದು ಇಲ್ಲೇ. ಕರ್ಣ ಎಸ್ಟೇಟ್ ಒಳಗಿದ್ದ, ಒಂದು ಮಾಮೂಲಿ ಪ್ಲೇಸ್ ಅದು. ಅವನು ರಾತ್ರಿ ಹೋದರೆ ಬೆಳಿಗ್ಗೆ ಬರೋದು. ಬೆಳಿಗ್ಗೆ ಅವತ್ತು ಲೇಟಾಗಿ ಅಲ್ಲೇ ಇದ್ದರು, ಅದರೊಳಗೆ ಇದ್ದ ಅವನು. ಇವರು ಕಾರ್ಯಾಚರಣೆ ಮಾಡಕ್ಕೆ ಬಂದಿದ್ದ ತಂಡ ಇದ್ರೊಳಗಿಂದ ಬೆರೆಸ್ತಾರೆ ಸರ್ ಅವನ್ನ. ಅವನ್ನ ಬೆರೆಸಿ ಅವನು ಹೊರ್ಗಡೆ ಇಲ್ಲಿ ಎಕ್ಸಿಟ್ ಆಗೋ ಟೈಮಲ್ಲಿ ಅವನು ಇಲ್ಲಿ ಹೊರ್ಗಡೆ ಬಂದಾಗ ಇಲ್ಲಿ ಕೂತು ಡಾಕ್ಟ್ರು ಡಾಟ್ ಮಾಡ್ತಾರೆ. ಆಗ ಸಾಕಾನೆಗಳು ಯಾವುದೂ ಒಳಗೆ ಎಂಟ್ರಿ ಆಗಿರೋದಿಲ್ಲ. ಸಾಕಾನೆಗಳೆಲ್ಲ ಈ ರೋಡಲ್ಲಿ, ನಮ್ಮದು ಇದು ಮಡಿಕೇರಿ ರೋಡ್, ನಿಮಗೆ ಈ ರೋಡಲ್ಲೇ ಇರ್ತದೆ ಆನೆಗಳು. ಯಾವುದು ಇದು ಈ ಸೈಡ್ ರೋಡಲ್ಲೇ ಇರ್ತದೆ. ಇಲ್ಲಿಂದ ಬಂದು ಸರ್ ನೋಡಿ, ಇಲ್ಲೆಲ್ಲ ಬೇಲಿ ಮುರ್ಕೊಂಡು ಬಂದಿದ್ದಾನೆ. ಈ ಕಡೆ ಎಲ್ಲ ಇಲ್ಲೆಲ್ಲ ಬೇಲಿ ದಾಟಿರೋದಲ್ಲ ಅವನೇ. ತೋಟಗಳಿಗೆ ಬೇಲಿ ದಾಟಕ್ಕೆ ಮಾಡ್ಕೊಂಡ್ರ ದಾರಿ ಅದು. ಇಲ್ಲಿಂದನೇ ಬರ್ತಾನೆ, ಇಲ್ಲಿ ಡಾಟ್ ಮಾಡ್ತಾರೆ, ಸೀದೊಳಗೆ ಎಂಟ್ರಿ ಆಗ್ತಾನೆ ಅವನು. ಇಲ್ಲಿಗೆ ಡಾಟ್ ಆದ್ಮೇಲೆ ಈ ಫಾರೆಸ್ಟ್ ಒಳಗೆ ಎಂಟ್ರಿ ಆಗ್ತಾನೆ. ಫಾರೆಸ್ಟ್ ಒಳಗೆ ಎಂಟ್ರಿ ಆಗಿ ಒಳಗೋಗಿ ಅನ್ಕನ್ಸ್ಟ್ರಕ್ಟ್ ಬೀಳ್ತಾನೆ ಅವನು. ಓ, ಎಷ್ಟು ಕಿಲೋಮೀಟರ್ ಹೋಗಿರ್ತಾನೆ ಸರ್? ಒಂದು 1 ಕಿಲೋಮೀಟರ್ ಹೋಗಿದ್ದು ಅಂತ ಹೇಳ್ತಾರಲ್ಲ ಜನಗಳು. ಬಟ್ ಇನ್ನು ಕರೆಕ್ಟಾಗಿ ಯಾರು ಒಳಗೆ ಹೋಗಿ ನೋಡಿರೋರಿಲ್ಲ ಸರ್. 1 ಕಿಲೋಮೀಟರ್. 1 ಕಿಲೋಮೀಟರ್. ಓ, ಆ ಬ್ಯಾರಿಕೇಡ್ ಹತ್ರ ಈ ಬ್ಯಾರಿಕೇಡ್ ಹಾಕಿದಾರಲ್ಲ, ಇದೆಲ್ಲ ಇದು ಆನೆ ಬರಬಾರ್ದು ಅಂತ ಹೇಳ. ಬ್ಯಾರಿಕೇಡ್ ಹಾಕಿರೋದು ಆನೆ ಬರಬಾರ್ದು ಅಂತ. ಅಲ್ಲಿ ಎಳ್ಕೊಂಡು ಬರ್ತಾ ಇರ್ತಾರೆ, ಅಲ್ಲಿಂದಾನೆ ಕರ್ಕೊಂಡ್ ಬರ್ತಾರೆ ಒಳಗಿಂದ. ಡಾಟ್ ಆಯ್ತಾ? ಆಯ್ತಾಯ್ತು, ಡಾಟ್ ಆಯ್ತು, ಡಾಟ್ ಆಯ್ತು. ಆನೆಗಳನ್ನ ತಗೊಂಡೋಗಿ, ನಮ್ಮ ಸಾಕಾನೆಗಳನ್ನ ತಗೊಂಡೋಗಿ ಅಲ್ಲಿಂದ ಒಳಗಿಂದ ತಗೊಂಡ್ ಬರ್ತಾರೆ ಅವನ್ನ. ಅಲ್ಲ, ನಿಮಗೆ ಅಂತ ಹೇಳಿದ್ರೆ ನಾನು ಒಂದು ವಿಷಯ ಹೇಳ್ತೇನೆ. ಕಾಜೂರು ಕರ್ಣ ಆನೆ ಅಂದ ಕೂಡಲೇ ಹಿಡಿತಾರಂತ ನಿಮ್ಗೆ ಗೊತ್ತಿತ್ತ ಏನಾದ್ರು ಸ್ಥಳೀಯರಿ? ಯಾಕೆ ಗೊತ್ತಿಲ್ಲ ಸರ್, ನಮ್ಗೆ ಯಾರು ಮಾಹಿತಿನೇ ಇಲ್ಲ. ಯಾಕೆ ಅವ್ನು ಏನಾದ್ರು ಏನೂ ಮಾಡಿರಲಿಲ್ಲ? 1 ವರ್ಷದಿಂದ ಪರ್ಮಿಷನ್ ಕೊಟ್ಟಿದ್ರಂತೆ ಅದನ್ನ ಹಿಡಿಬೇಕು ಒಂದು ಆನೆನ ಅಂತ. ಬಟ್ ಇದನ್ನ ಹಿಡಿಬಾರ್ದಿತ್ತು ಅವರು. ಯಾವ್ದು ಹಿಡಿಬೇಕಾಯ್ತು? ದಾಳಿ ಮಾಡಬೇಕಾಗಿರೋ ಆನೆಗಳು ಸರ್ ಆ ಕಡೆಗೆ ಇದೆ ಸರ್, ನಮ್ಮ ಬಾಣವರ ಸೈಡ್ಗೆ ಇದೆ. ಈ ಮೈನ್ ರೋಡ್ ಇದೆ, ಕುಶಲನಗರ ರೋಡ್ ಇದೆ, ಅದ್ರ ಹಿಂಭಾಗಕ್ಕಿದೆ. ರೈತರು ಹೊಲಗಳಾಗಲಿ ಅಥವಾ ಈಗ ರಾಗಿ ಹಾಕ್ತಿದ್ದಾರೆ, ಜೋಳ ಹಾಕ್ತಿದ್ದಾರೆ, ಇದನ್ನು ತಿನ್ನಂಥ ಆನೆಗಳು ಆ ಕಡೆ ಇದೆ. ಬಟ್ ಇವನು ಪಾಪದವನು, ಇವನು ರೋಡಲ್ಲೇ ಇರ್ತಿದ್ದ. ಈ ರೋಡ್ ಬಿಟ್ಟರೆ ಬೇರೆ ಎಲ್ಲೂ ಹೋಗ್ತಿರ್ಲಿಲ್ಲ ಅವನು. ಡೇ 10 ನಿಮಗೆ ಈ ರೋಡಲ್ಲಿ ಇರ್ತಿದ್ದ, ನೈಟ್ ಆದರೆ ಈ ಎಸ್ಟೇಟಲ್ಲಿ ಇರ್ತಿದ್ದ. ಎಲ್ಲೂ ಹೋಗಿಲ್ಲ, ಎಲ್ಲೂ ಹೋಗ್ತಿದ್ದಿಲ್ಲ ಅವನು. ಅವನು ವಲಸೆನೂ ಹೊರ್ಗಡೆನೂ ಹೋಗ್ತಿರ್ಲಿಲ್ಲ. ಅವನನ್ನು ಯಾವತ್ತೂ ನೋಡಿದವರು ಇಲ್ಲ. ಅವನು ನೋಡ್ತಿದ್ದೆ ಸರ್. ನಮಗೆ ನಾವು ಇವನ್ನ ಕರ್ಣನೆಲ್ಲ ಮಾಮೂಲಿ ರೆಗ್ಯುಲರ್ ರೋಡಲ್ಲೇ ನೋಡ್ತಿದ್ದು. ಎಲೆಕ್ಷನ್ ಟೈಮಲ್ಲಿ ಇದೇ ರೋಡನ್ನು ಬ್ಲಾಕ್ ಮಾಡಿದ್ದ ಅವನು ಅಷ್ಟೇ. ಈ ತೋಟದಿಂದ ಬಂದು ಈ ರೋಡಲ್ಲಿ ರೋಡ್ ನಿಂತು ಈ ಕಡೆ ಒಂದು ಸ್ವಲ್ಪ ಗಾಡಿಗಳು, ಈ ಕಡೆ ಒಂದು ಸ್ವಲ್ಪ ಗಾಡಿಗಳಿಲ್ಲ ನಿಲ್ಸಿದ್ದ. ಅದು ಬಿಟ್ಟರೆ ಯಾವತ್ತೂ ಇದು ಮಾಡಿ ಅವತ್ತು ಹಿಡಿತಾರೆ ಇದು ಆನೆನ. ಅವತ್ತು ಹಿಡ್ಕೊಂಡು ಹೋಗ್ತಾರೆ ಬೆಳಿಗ್ಗೆ 8ರಿಂದ 10 ಗಂಟೆ ಒಳಗೆ ಹಿಡ್ಕೊಂಡು ಹೋಗ್ತಾರೆ. ಬಟ್ ಅವನದೇನು ವಿಶೇಷ ಏನಿರಲಿಲ್ಲ. ಅವನೇನು ವಿಶೇಷ ಏನಿಲ್ಲ ಸರ್, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಅವನು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಇವತ್ತವರೆಗೆ ಯಾರ ಮೇಲೂ ದಾಳಿ ಮಾಡಿಲ್ಲ. ಅವ್ನು ದಾಳಿ ಮಾಡಿದ್ದು 2 ಸರಿ ಅಂದರೆ ಅವ್ನು ಫುಲ್ ಮಧ್ಯದಲ್ಲಿದ್ದಾಗ 2 ಸರಿ ಅಲ್ಲೊಂದು ಗೇಟ್ ಮುರಿದು ಹಾಕಿದೆ, ಎಸ್ಟೇಟದೊಂದು ಗೇಟ್ ಕಿತ್ತಿ ಬಿಸಾಕಿದ್ದ. ಅದು ಬಿಟ್ಟರೆ ಫಾರೆಸ್ಟ್ ಆಫೀಸರ್ಗಳದ್ದು ಬೈಕ್ ಹೊಡೆದಿದ್ದ. ಆನೆಗೆ ಏನಾಗುತ್ತೆ, ಸಡನ್ ಆಗಿ ಇಲ್ಲಿ ಬೀಳುತ್ತೆ, ಹೀಗೆ ಓಡುತ್ತೆ, ತಿರುಗಿ ಇಲ್ಲಿ ಹೋಗುತ್ತೆ, ಇದ್ರೊಳಗೆ ಹೋಗುತ್ತೆ. ಕರೆಕ್ಟಾ? ಇದ್ರೊಳಗೆ ಹೋಗುತ್ತೆ. ಡಾಕ್ಟರ್ ಆ ಕಡೆಯಿಂದ ಡಾಟ್ ಮಾಡ್ತಾರೆ ಜೀಪಲ್ಲಿ ಕುತ್ಕೊಂಡು. ಡಾಟ್ ಮಾಡ್ತಾರೆ. ಆನೆ ಇದೇ ಪೊಸಿಷನ್ ಅಲ್ಲಿ ಇರುತ್ತೆ, ಇಲ್ಲಿ ಬೀಳುತ್ತೆ, ಇಲ್ಲಿ ನಿಂತ್ರ ಓಡುತ್ತೆ, ಅದು ಸೀದಾ ಫಾರೆಸ್ಟ್ ಒಳಗೆ ಹೋಗ್ಬಿಡುತ್ತೆ. ಹೋಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅದು? ಸರ್, ಒಳಗೋಗಿ ಅನ್ಕನ್ಸ್ಟ್ರಕ್ಟ್ ಬಿದ್ದಿದೆ. ಅದಾದ್ಮೇಲೆ ನಮ್ಮ ಸಾಕಾನೆಗಳನ್ನ ತಗೊಂಡು ಹೋಗೋಕೆ ಅಲ್ಲೊಂದು ಎಂಟ್ರೆನ್ಸ್ ಇದೆ ಸರ್, ಗೇಟು ಅಲ್ಲಿ ಮುಂದ್ಗಡೆ ಇದೆ. ಅಲ್ಲಿಂದ ಎಲ್ಲಾನು ಪ್ರಶಾಂತನೆಲ್ಲ ಕರ್ಕೊಂಡು ಹೋಗ್ತಾರೆ.
ಪ್ರಶಾಂತಕ್ಕೆ ಸ್ವಲ್ಪ ಚಾರ್ಜ್ ಮಾಡಿಸ್ತಾರೆ ಒಳಗೆ, ಚಾರ್ಜ್ ಮಾಡಿಸಿ ಅದನ್ನ ಕರ್ಕೊಂಡು ಬರ್ತಾರೆ. ಸುಮ್ಮನೆ ಬರ್ತಾ ನಮಸ್ಕೊ ಹೊಡೆದವರಲ್ಲ. ಪ್ರಶಾಂತ ಇದು ಅಲ್ಲ, ಅವ್ರೇನು ಕಾಯೋಡೆ ಕರ್ಕೊಬಂದು ಇಲ್ಲೇ ರೋಡಲ್ಲೇ ಲೋಡ್ ಮಾಡ್ತಾರೆ ಸರ್. ರೋಡಲ್ಲೇ ಲೋಡ್ ಮಾಡಿ ಸೀದಾ ಇದೇ ರೋಡಲ್ಲಿ ತಗೊಂಡು ಹೋಗ್ತಾರೆ. ದುಬಾರಿ ತಗೊಂಡು ಹೋಗ್ತಾರೆ. ಬಟ್ ಇವರು ಈ ಆನೆ ಹಿಡಿಯೋಂಥ ಅವಶ್ಯಕತೆನೇ ಇರಲಿಲ್ಲ ಸರ್. ಯಾಕೆಂದರೆ ಇವನು ಯಾರಿಗೂ ತೊಂದರೆ ಮಾಡಿಲ್ಲ. ಇವನು ಜನಸ್ನೇಹಿ ಆಗಿದ್ದ. ಈ ಭಾಗದಲ್ಲಿ ಎಲ್ಲರಿಗೂ ಫೋಟೋ ಶೋ ಕೊಟ್ಕೊಂಡು ಆರಾಮಾಗಿರ್ತಿದ್ದ ಹೊರತು ಬಟ್ ಯಾರಿಗೂ ದಾಳಿ ಮಾಡಿಲ್ಲ. ಯಾರನ್ನೂ ದಾಳಿ ಮಾಡಿಲ್ಲ, ಏನೂ ಇಲ್ಲ, ಯಾರಿಗೂ ಏನು ತೊಂದರೆ ಮಾಡಿಲ್ಲ ಸರ್. ಅವ್ನು ಮಧ್ಯದಲ್ಲಿ ಬಂದಾಗ ಒಂದು 2 ರಿಮಾರ್ಕ್ ಅಂದರೆ 2 ದಾಳಿ ಮಾಡಿರೋದು. ಒಂದು ಗೇಟಿಗೆ, ಒಂದು ಬೈಕಿಗೆ, ನಿಲ್ಲಿಸಿದ ಬೈಕಿಗೆ ಫಾರೆಸ್ಟ್ ಆಫೀಸ್ ಮುಂದೆ ದಾಳಿ ಮಾಡಿದ್ದಾನೆ. ಅದು ಬಿಟ್ಟು ಇವತ್ತವರೆಗೂ ಯಾವ ಜನರ ಮೇಲೂ ದಾಳಿ ಮಾಡಿಲ್ಲ. ಮಾನ್ಯ ವೀಕ್ಷಕರೇ, ನೋಡಿದ್ರಲ್ಲ, ವಿಶೇಷ ಅಂತ ಹೇಳಿದರೆ ಸುಮಾರು ಜನ ಇದ್ರ ಬಗ್ಗೆ ನಮಗೂ ಸುಮಾರು ಜನ ಫೋನು ಮಾಡಿದರು, ಸುಮಾರು ಮೆಸೇಜ್ಗಳನ್ನೂ ಮಾಡಿದರು. ಏನಂತ ಹೇಳಿದ್ರೆ, ಕಾಜೂರು ಕರ್ಣ ಇವತ್ತಿನವರೆಗೂ ಯಾರ ಮೇಲೂ ದಾಳಿ ಮಾಡಿರಲಿಲ್ಲ, ತುಂಬ ಸೌಮ್ಯ ಸ್ವಭಾವದ ಆನೆ ಅಂಥೇಳಿ. ಹೀಗಾಗಿ ನಾನು ಸರಿ ಕ್ರಾಸ್ ಚೆಕ್ ಮಾಡುವ ಅಂಥೇಳಿ ಬಂದೆ. ಹೀಗಾಗಿ ಸ್ಥಳೀಯರಾದಂಥ ಶಶಿಕುಮಾರ್ ಅವರು ನನಗೆ ಸಿಕ್ಕರು. ಯಾಕಂದ್ರೆ ಅವರು ಸುಮಾರು ವರ್ಷಗಳಿಂದ ಆನೆ ಪ್ರಿಯರು, ಆನೆಗಳ ಬಗ್ಗೆ ತುಂಬ ವಿಶೇಷವಾದ ಒಂದು ಅಭಿಮಾನ ಇಟ್ಕೊಂಡಂಥವ್ರು ಸಿಕ್ಕರು ನನಗೀಗ. ಹೀಗಾಗಿ ಅವರು ಹೇಳ್ತಾ ಇದ್ದಾರೆ, ಕಾಜೂರು ಕರ್ಣ ಇಲ್ಲಿವರೆಗೂ ಯಾರನ್ನೂ ಏನೂ ಮಾಡಿರಲಿಲ್ಲ. ಯಾಕೆ ಹಿಡಿದ್ರಂತ ಗೊತ್ತಿಲ್ಲ. ಕೊಲ್ಲಿಯಿಂದ ಮಾದಾಪುರದವರೆಗೆ ಇರುವಂಥ ದೊಡ್ಡ ಎಸ್ಟೇಟ್, ಅತಿ ದೊಡ್ಡ ಎಸ್ಟೇಟ್ ಇದು. ಹೀಗಾಗಿ ಇಲ್ಲಿ ಆನೆಗಳಿಗೆ ತಿನ್ನುವಷ್ಟು ಬೇಕಾದಂಥ ಫುಡ್ಡು ಇಲ್ಲಿ ತುಂಬ ಚೆನ್ನಾಗಿದೆ. ಅದ್ರ ಮುಂದೆ ನಾನು ನೋಡಿದ ಕೂಡಲೇ ಮುಂಭಾಗದಲ್ಲಿ ಎಡವನಾಡು ಫಾರೆಸ್ಟ್ ಇದೆ. ಇಲ್ಲಿ ಅವನು ಹೋಗಿ ಸಂಜೆ ತನ್ನ ವಿಶ್ರಾಮ ಮಾಡ್ತಿದ್ದ. ಬಿಟ್ರೆ ಕಾಜೂರು ಕರ್ಣ ಇವತ್ತಿನವರೆಗೂ ಯಾರಿಗೂ ಸಮಸ್ಯೆ ಮಾಡಿಲ್ಲ ಅಂತೇಳಿ ಶಶಿಕುಮಾರ್ ಅವರ ವಾದ. ಕಳೆದ 3 ವರ್ಷದ ಹಿಂದೆ ಬಂದಿದೆ ಆನೆ, 3 ವರ್ಷದಿಂದ ಯಾವತ್ತೂ ಏನೂ ಮಾಡಿಲ್ಲ. ಯಾರಿಗೂ ಏನು ತೊಂದರೆ. ಈಗ 1 ವಾರದಿಂದ ಮಾಡಿರೋಂಥ ವಿಡಿಯೋನ ಅಂತ ಇದೆ. ಅವನ ಕ್ಯಾಪ್ಚರ್ ಮಾಡೋಕ್ಕೂ ಮುಂಚೆ 4 ದಿನ ಮುಂಚೆ ಮಾಡಿದ ವಿಡಿಯೋನ ಅಂತ ಇದೆ. ಸೊ ಅಂದ್ರೆ ಅವನು ಏನು ಸಮಸ್ಯೆ ಮಾಡ್ತಿರ್ಲಿಲ್ಲ. ಇನ್ನೊಂದು ವಿಶೇಷ ಅಂತ ಈ ಭಾಗದಲ್ಲಿ ಬಂದಾಗ ಇನ್ನೊಂದು ಕೂಗು ಬರ್ತಾ ಇದೆ, ಕರಿಯ ಆನೆಯನ್ನು ಹಿಡಿತಾರಂತೆ. ಹಾಗಾದ್ರೆ ಕರಿಯ ಯಾರಂತ ನೋಡುವ ಬನ್ನಿ.